ಎಸ್ ಇದೀಗ ಹೈಕಮಾಂಡ್ಗೆ ಬಂದಿರುವಂತಹ ಬ್ರೇಕಿಂಗ್ ನ್ಯೂಸ್. ಹೈಕಮಾಂಡ್ಗೆ ಸಿದ್ದರಾಮಯ್ಯ ಬಿಗ್ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಆಪ್ತರಿಗೆ ಹೈಕಮಾಂಡ್ ನೀಡಿರುವಂತಹ ಬಿಗ್ ವಾರ್ನಿಂಗ್ ಇದೀಗ. ಆಪ್ತರಿಗಾಗಿ ಹಠ ಹಿಡಿದಿದ್ರಂತೆ ಟಗರು ರಾಮಯ್ಯ. ಟಗರು ರಾಮಯ್ಯನ ಮಾತು ಕೇಳಿ ಇದೀಗ ಹೈಕಮಾಂಡ್ ಶಾಕ್ ಆಗಿದೆ. ಅಶ್ವವೇಗದಲ್ಲಿ ಸಿದ್ದು ವಾರ್ನಿಂಗ್ ಕುರಿತು ಬಿಗ್ ನ್ಯೂಸ್ ಈಗ ಬರ್ತಾ ಇರುವಂತದ್ದು. ಹೈಕಮಾಂಡ್ಗೆ ಸಿದ್ದರಾಮಯ್ಯ ಬಿಗ್ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಆಪ್ತರಿಗಾಗಿ ಹಠ ಹಿಡಿದ್ರಂತೆ ಟಗರು ರಾಮಯ್ಯ. ಟಗರು ರಾಮಯ್ಯನ ಮಾತು ಕೇಳಿ ಹೈಕಮಾಂಡ್ ಶಾಕ್ ಆಗಿದೆ. ಅಶ್ವವೇಗದಲ್ಲಿ ಸಿದ್ದು ವಾರ್ನಿಂಗ್ ಕುರಿತ ಬಿಗ್ ನ್ಯೂಸ್ ಈಗ ಎಕ್ಸ್ಕ್ಲೂಸಿವ್ ನ್ಯೂಸ್ ಲಭ್ಯವಾಗಿರುವಂತದ್ದು. ಹೈಕಮಾಂಡ್ಗೆ ಸಿದ್ದರಾಮಯ್ಯ ಬಿಗ್ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಆಪ್ತರಿಗಾಗಿ ಹಠ ಹಿಡ್ಕೊಂಡು ಕೂಳ್ತಿದ್ದಾರೆ ಟಗರು ರಾಮಯ್ಯ. ಟಗರು ರಾಮಯ್ಯನ ಮಾತು ಕೇಳಿ ಇದೀಗ ಹೈಕಮಾಂಡ್ ಶಾಕ್ ಆಗಿದೆ. ಅಶ್ವವೇಗದಲ್ಲಿ ಈ ಕುರಿತು ಸಿದ್ದು ವಾರ್ನಿಂಗ್ ಕುರಿತು ಬಿಗ್ ನ್ಯೂಸ್ ಇರುವಂತದ್ದು. ಹೈಕಮಾಂಡ್ಗೆ ಸಿದ್ದರಾಮಯ್ಯ ಅವರು ಬಿಗ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಆಪ್ತರಿಗಾಗಿ ಹಠ ಹಿಡಿದಿದ್ದಾರೆ ಸಿದ್ದರಾಮಯ್ಯ. ಟಗರು ರಾಮಯ್ಯನ ಮಾತು ಕೇಳಿ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಶಾಕ್ ಆಗಿದೆ. ಅಶ್ವವೇಗದಲ್ಲಿ ಸಿದ್ದು ವಾರ್ನಿಂಗ್ ಕುರಿತ ಬಿಗ್ ನ್ಯೂಸ್ ಈಗ ಬಂದಿರುವಂತದ್ದು. ಎಕ್ಸ್ಕ್ಲೂಸಿವ್ ಸ್ಟೋರಿ. ಹೈಕಮಾಂಡ್ಗೆ ಇದೀಗ ಸಿದ್ದರಾಮಯ್ಯ ಅವರು ಬಿಗ್ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಏನ್ ವಾರ್ನಿಂಗ್ ಕೊಟ್ಟಿರ್ಬೋದು ನೋಡಿ. ಆಪ್ತರಿಗಾಗಿ ಹಠ ಹಿಡ್ಕೊಂಡು ಕೂತಿರುವಂತದ್ದು ಸಿದ್ದರಾಮಯ್ಯ ಅವರು. ಒಂದಷ್ಟು ಆಪ್ತರು ಏನು ಇದ್ದಾರಲ್ವಾ, ಸಿದ್ದರಾಮಯ್ಯ ಪರವಾಗಿ ಇದ್ದಂತಹ ಆಪ್ತ ಬಣಗದಲ್ಲಿ ಗುರುತಿಸ್ಕೊಂಡವರಿಗೆ ಒಳ್ಳೊಳ್ಳೆಯ ಖಾತೆಗಳನ್ನ ಕೇಳ್ತಾ ಇರ್ಬೋದು, ಅಥವಾ ಒಂದಷ್ಟು ಹೆಚ್ಚಿಗೆ ಏನಾದರೂ ವಿಶೇಷವಾಗಿ ಇಂಥವ್ರಿಗೆ ಈ ರೀತಿಯ ಖಾತೆಯನ್ನ ಕೇಳಿರಬಹುದು. ಈ ಕುರಿತಾಗಿ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇರುವಂತದ್ದು. ಹೈಕಮಾಂಡ್ಗೆ ಸಿದ್ದರಾಮಯ್ಯ ಬಿಗ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಈಗ ಬಿಗ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಆಪ್ತರಿಗಾಗಿ ಈಗ ಹಠವನ್ನ ಹಿಡಿದುಕೊಂಡು ಕೂಳ್ತಿರುವಂತದ್ದು. ಟಗರು ರಾಮಯ್ಯನ ಮಾತು ಕೇಳಿ ಹೈಕಮಾಂಡ್ ಶಾಕ್ ಆಗಿದೆ. ರಾಜೀನಾಮೆಯನ್ನ ಕೊಟ್ಟರು ಕೂಡ ಆಪ್ತರಿಗೊಂದು ವಿಶ್ವಾಸವನ್ನು ಕೊಟ್ಟೇ ಇರ್ತಾರೆ. ಇಷ್ಟು ದಿನ ನೀವು ನನ್ನೊಟ್ಟಿಗೆ ಬಂದಿರ್ತೀರಿ, ನಿಮಗೆ ನಾನು ಒಂದು ವೇಳೆ ಸಹಾಯ ಮಾಡೇ ಮಾಡ್ತೀನಿ ಅನ್ನುವಂಥ ಮಾತುಗಳನ್ನು ಕೊಟ್ಟೇ ಇರ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ಹೈಕಮಾಂಡ್ಗೆ ಈಗ ಹೇಳಿರುವಂಥದ್ದು ಬಿಗ್ ಶಾಕ್ ಇದೀಗ. ನೀವು ಹೇಳಿದಂತೆ ನಾನು ಮಾಡಿದ್ದೇನೆ. ಹೈಕಮಾಂಡ್ ಹೇಳಿದಂತೆ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸಿಎಂ ಪಟ್ಟವನ್ನ ತ್ಯಜಿಸಿದ್ದಾರೆ ಸಿದ್ದರಾಮಯ್ಯ ಅವರು. ನಿಮ್ಮ ಮಾತಿಗೆ ನಾನು ಗೌರವವನ್ನ ನೀಡಿದ್ದೇನೆ ಅಂತ ಹೇಳಿದ್ದಾರೆ. ಈಗ ನನ್ನ ಮಾತಿಗೂ ಕೂಡ ನೀವು ಗೌರವ ಕೊಡಲೇಬೇಕು ಅಂತ ಹೇಳಿರುವಂತದ್ದು ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಅವರು ಖಡಕ್ ಮಾತುಗಳನ್ನ ಆಡಿದ್ದಾರೆ. ಆಪ್ತರನ್ನ ಆಯಾ ಕಟ್ಟಿನ ಸ್ಥಳಕ್ಕೆ ಕೂರಿಸಲು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು. ನಾನು ಹೇಳಿದವರಿಗೆ ಸೂಕ್ತ ಸ್ಥಾನಮಾನವನ್ನು ಕೊಡ್ಲೇಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ. ನಮ್ಮವರಿಗೆ ಪ್ರಬಲ ಖಾತೆಗಳನ್ನು ಕೊಡ್ಲೇಬೇಕು. ನೀವು 20ಕ್ಕೂ ಹೆಚ್ಚು ಶಾಸಕರಿಗೆ ಸಚಿವ ಸ್ಥಾನಮಾನವನ್ನ ಕೊಡಿ. ನಮ್ಮವರಿಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನ ಕೊಡ್ಲೇಬೇಕು ಅಂತ ಈಗ ಹೈಕಮಾಂಡ್ ಮುಂದೆ ಹೇಳಿರುವಂತದ್ದು. ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಡಿಮ್ಯಾಂಡ್ ಅನ್ನ ಇಟ್ಟಿರುವಂತದ್ದು. ಇದೀಗ ಸಿದ್ದು ಬೇಡಿಕೆಯನ್ನ ನೋಡಿ ಕಂಗಾಲಾಗಿದೆ. ಸಿದ್ದು ಬೇಡಿಕೆಗೆ ಮಣಿಯತ್ತ ಹೈಕಮಾಂಡ್ ಒಂದು ವೇಳೆ, ಯಾಕಂತಂದ್ರೆ ಅವರು ರಾಜೀನಾಮೆ ಕೊಡಿ ಅಂದ್ರೂ ಕೊಟ್ಟಿದ್ದಾರೆ. ಇದಕ್ಕೆ ಒಪ್ಪಿಗೆ ಏನಾದ್ರೂ ಕೊಡ್ತಾರಾ ಡಿ.ಕೆ. ಶಿವಕುಮಾರ್ ಅವರು? ಸಿದ್ದರಾಮಯ್ಯ ಅವರು ಕೇಳಿರುವಂತಹ ಎಲ್ಲಾ ಒಂದು ಖಾತೆಗಳಾಗಿರ್ಬೋದು, ಆ ಮಾತುಗಳನ್ನ ಈಗ ಒಪ್ಪುತ್ತಾರಾ ಅನ್ನುವಂಥದ್ದು. ನೀವು ಹೇಳ್ದಂತೆ ನಾನು ಮಾಡಿದ್ದೇನೆ, ಸಚಿವ ಪಟ್ಟವನ್ನ ಕೂಡ, ಸಿಎಂ ಪಟ್ಟವನ್ನ ಕೂಡ ನಾನು ತ್ಯಜಿಸಿದ್ದೇನೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಈಗ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಅವರು ಒಂದಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಈ ಒಂದು ಬೇಡಿಕೆಯನ್ನ ಈಡೇರಿಸುತ್ತಾ ಹೈಕಮಾಂಡ್, ಜೊತೆಗೆ ಡಿ.ಕೆ. ಶಿವಕುಮಾರ್ ಏನಾದರೂ ಒಪ್ತಾರಾ ಅಂತ?
ಎಸ್ ಗಂಗಾ, ಈಗಾಗಲೇ ನಿನ್ನೆ ಹೈಕಮಾಂಡ್ ಜೊತೆ ಒಂದಿಷ್ಟು ಚರ್ಚೆಗಳು, ಒಂದಿಷ್ಟು ವಿಚಾರಗಳು ಕೂಡ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯನವರು ಇಟ್ಟಿರ್ತಕ್ಕಂಥದ್ದು. ಜೊತೆಗೆ ಅವರ ಪುತ್ರ ಆದಂತ ಯತೀಂದ್ರ ಅವರು ಕೂಡ ಜೊತೆಗೆ ಹೋಗಿದ್ರು. ಮೊದಲಿಗೆ ಅವ್ರು ಇಟ್ಟಂತ ಡಿಮ್ಯಾಂಡ್ ಏನಂದ್ರೆ, ನೀವು ಹೇಳಿದಂತೆ ನಾನು ರಾಜೀನಾಮೆಯನ್ನ ಕೊಟ್ಟಿದ್ದೇನೆ, ಅಂದ್ರೆ ಹೈಕಮಾಂಡ್ ಹೇಳಿದ 2 ದಿನದ ಒಳಗೆ ರಾಜೀನಾಮೆಯನ್ನ ಕೂಡ ಕೊಟ್ಟಿದ್ದೇನೆ. ಅದೇ ನಿಟ್ಟಿನಲ್ಲಿ ನಾನು ಹೇಳದಂತೆ ಕೂಡ ಕೆಲವೊಂದು ವಿಚಾರದಲ್ಲಿ ಹೈಕಮಾಂಡ್ ನವರು ನಡೆದುಕೊಳ್ಬೇಕಾಗುತ್ತೆ. ಜೊತೆಗೆ ಈಗ ರಚನೆ ಆಗುವಂತ ಸರ್ಕಾರದಲ್ಲೂ ಕೂಡ ನಾನು ಹೇಳದಂತೆ ನಡೆದುಕೊಳ್ಬೇಕಾಗುತ್ತೆ ಅನ್ನೋ ಒಂದಿಷ್ಟು ವಿಚಾರಗಳ ಪೈಕಿ ಹೈಕಮಾಂಡ್ ಜೊತೆ ಚರ್ಚೆ ಕೂಡ ನಡೆಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನೋಡ್ಬೇಕಾಗಿರುವಂತಹ ವಿಚಾರ ಏನಪ್ಪಾ ಅಂದ್ರೆ, ನನ್ನ ಆಪ್ತರು ಯಾರಿದ್ದಾರೆ ಅವರಿಗೆ 20ಕ್ಕೂ ಹೆಚ್ಚು ಸಚಿವ ಸ್ಥಾನ ಸಿಗ್ಬೇಕು. ಜೊತೆಗೆ ನನ್ನ ಪುತ್ರ ಯತೀಂದ್ರಗೂ ಒಂದು ಪ್ರಬಲ ಖಾತೆ, ಜೊತೆಗೆ ಮೈಸೂರು ಉಸ್ತುವಾರಿ ಕೂಡ ಸಿಗ್ಬೇಕು, ಜೊತೆಗೆ ಸಮನ್ವಯ ಸಮಿತಿ ರಚನೆ ಮಾಡ್ಬೇಕು ಅನ್ನೋ ಒಂದಿಷ್ಟು ವಿಚಾರಗಳ ಪೈಕಿ ಕೂಡ ಚರ್ಚೆ ಮಾಡಿದ್ದಾರೆ ಹೈಕಮಾಂಡ್ ಜೊತೆ. ಸದ್ಯದ ಮಟ್ಟಿಗೆ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ಸರಿ ಆಯ್ತು, ಚರ್ಚೆ ಮಾಡೋಣ ಅಂತೆಲ್ಲ ಒಪ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರ ಮಾತಿಗೆ. ಆದ್ರೆ ಮುಂದಿನ ದಿನದಲ್ಲಿ, ಅಂದ್ರೆ ಈಗ ಇವತ್ತೇನು CLP ಮೀಟಿಂಗ್ ನಡೆಯುತ್ತೆ, CLP ಮೀಟಿಂಗ್ ಆದ ಬಳಿಕ ಪ್ರಮಾಣ ವಚನ ಎಂದು ಅಂತ ಫಿಕ್ಸ್ ಆಗುತ್ತೆ. ಬಹುತೇಕ ಬುಧವಾರನೇ ಪ್ರಮಾಣ ವಚನ ತೆಗೆದುಕೊಳ್ಳುವಂತ ಸಾಧ್ಯತೆ ಕೂಡ ಇದೆ. ಆದ್ರೆ ಆ ಪ್ರಮಾಣ ವಚನ ಫಿಕ್ಸ್ ಆದಂತ ಸಂದರ್ಭದಲ್ಲಿ ಒಂದಿಷ್ಟು ಸಚಿವರನ್ನು ಕೂಡ ಅದೇ ದಿನ ಪ್ರಮಾಣ ವಚನ ತೆಗೆದುಕೊಳ್ಳೋದಕ್ಕೆ ಅವಕಾಶ ಕೂಡ ಮಾಡಿಕೊಡುತ್ತೆ ಹೈಕಮಾಂಡ್. ಅದಾದ ಬಳಿಕ ಇನ್ನು ಉಳಿದಂತ ಸಚಿವರಿಗೆ ಯಾರಿಗೆ ಆಯ್ಕೆ ಮಾಡಬೇಕು ಅನ್ನೋ ಮತ್ತೆ ಒಂದಿಷ್ಟು ಗೊಂದಲಗಳೇನಿದೆ ಇದನ್ನೆಲ್ಲ ಕೂಡ ಬಗೆಹರಿಸಿ ಈಗಾಗಲೇ ಸಾಕಷ್ಟು ಜನ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಸುಮಾರು ಈಗ ಇರತಕ್ಕಂಥ ಸರ್ಕಾರದ ಏನು 140 ಶಾಸಕರಿದ್ದಾರೆ, ಇದರ ಪೈಕಿ ಸುಮಾರು 100ರಷ್ಟು ಶಾಸಕರು ಕೂಡ ನನಗೆ ಸಚಿವ ಸ್ಥಾನ ಬೇಕು ಅನ್ನೋ ಒಂದಿಷ್ಟು ಬೇಡಿಕೆಯನ್ನ ಕೂಡ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಆದ್ರೆ ಇದನ್ನೆಲ್ಲವನ್ನು ಕೂಡ ಹೈಕಮಾಂಡ್ ಇನ್ನು ಚರ್ಚೆ ಮಾಡ್ಬೇಕಾಗಿರುತ್ತೆ. ಯಾರಿಗೆ ನಾವು ಸಚಿವ ಸ್ಥಾನಮಾನ ನೀಡಿದ್ರೆ ಸೂಕ್ತ, ಅಂದ್ರೆ ರಾಜ್ಯದಲ್ಲಿ ಮತ್ತೆ ಮುಂದುವರೆಯೋದಕ್ಕೆ ಸೂಕ್ತ, ಯಾರು ಗೊಂದಲಗಳನ್ನ ಎಡೆ ಮಾಡಿಕೊಡೋದಿಲ್ಲ, ಯಾರು ಜನರ ಪರವಾಗಿದ್ದಾರೆ, ಅಂದ್ರೆ ಜೊತೆಗೆ ಇದರ ಜೊತೆಗೆ ಕ್ಯಾಸ್ಟ್ ವೈಸ್ ಎಲ್ಲದನ್ನು ಕೂಡ ನೋಡಿ, ಜೊತೆಗೆ ಮತ್ತೆ ಡಿಸ್ಟಿಕ್ ವೈಸ್ ಎಲ್ಲದನ್ನು ಕೂಡ ನೋಡಿ ಸಚಿವ ಸ್ಥಾನಮಾನವನ್ನು ಕೂಡ ಹೈಕಮಾಂಡ್ ನೀಡೋದಕ್ಕೆ ಮುಂದಾಗುತ್ತೆ. ಅದಾದ ಬಳಿಕ ಎಲ್ಲ ಗೊಂದಲಗಳನ್ನು ಕೂಡ ಬಗೆಹರಿಸಿದೆ. ಆದರೆ ಸಿದ್ದರಾಮಯ್ಯ ಇರ್ತಕ್ಕಂತ ಒಂದಿಷ್ಟು ವಿಚಾರಗಳ ಪೈಕಿ ಏನು ಚರ್ಚೆ ಮಾಡಿದ್ದಾರೆ ಹೈಕಮಾಂಡ್ ಮಟ್ಟದಲ್ಲಿ, ಅದನ್ನೆಲ್ಲ ಹೈಕಮಾಂಡ್ ಒಪ್ಪುತ್ತಾ, DK ಶಿವಕುಮಾರ್ ಅವರು ಆ ವಿಚಾರಕ್ಕೆ ಹೋಗ್ತಾರಾ ಅಂತ, ಜೊತೆಗೆ ಈಗಾಗಲೇ 4 DCM ಹುದ್ದೆಯನ್ನ ಕೊಡಬೇಕು ಅನ್ನೋ ಒಂದಿಷ್ಟು ವಿಚಾರಗಳು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅದನ್ನು ಕೂಡ DK ಶಿವಕುಮಾರ್ ಹೋಗ್ತಾರಾ, ಹೈಕಮಾಂಡ್ ಹೋಗ್ತಾರಾ, ಇವರ ವಿಚಾರಧಾರೆಗಳನ್ನೆಲ್ಲ ಹೋಗ್ತಾರಾ ಹೈಕಮಾಂಡ್ ಅನ್ನೋದೇ ಒಂದಿಷ್ಟು ಯಕ್ಷ ಪ್ರಶ್ನೆ ಮೂಡಿಸ್ತಿದೆ ಅಂತ. ಎಸ್, ಧನ್ಯವಾದ ವಿವೇಕ್ ತಮ್ಮೆಲ್ಲ ಮಾಹಿತಿಗಾಗಿ.